ಆಹಾರ ಮತ್ತು ಪೋಷಣೆ ನಮ್ಮ ಒಟ್ಟಾರೆ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಅಂಶಗಳಾಗಿವೆ. ಇದರಿಂದ ಮುಖದಲ್ಲಿ ಮೊಡವೆಗಳು ಕೂಡ ಉಂಟಾಗುವುದು ಸಾಮಾನ್ಯ. ಇದು ಪ್ರಪಂಚದಾದ್ಯಂತ ಲಕ್ಷಾಂತರ ಜನರ ಮೇಲೆ ಪರಿಣಾಮ ಬೀರೋ ಸಾಮಾನ್ಯ ಚರ್ಮದ ಸಮಸ್ಯೆಯಾಗಿದೆ. ಇದನ್ನು ಆಹಾರದ ತಂತ್ರಗಳು ಮತ್ತು ಜೀವನ ಶೈಲಿಯ ಬದಲಾವಣೆಗಳಿಂದ ನಿರ್ವಹಿಸಬಹುದು. ಆ ಕುರಿತ ಡೀಟೇಲ್ಸ್ ಇಲ್ಲಿದೆ. ಮೊಡವೆಗಳಿಂದ ಬೇಸತ್ತಿದ್ದೀರಾ? ಹೊಳೆಯುವ ತ್ವಚೆ ಪಡೆಯಲು ಈ ಡಯಟ್ ಅನುಸರಿಸಿ. ಮೊಡವೆಗಳು ಮುಖದ ಸೌಂದರ್ಯವನ್ನೇ ಹಾಳು ಮಾಡ್ತವೆ. ಮೊಡವೆಗಳನ್ನ ನಿವಾರಿಸಲು ಅಂಗಡಿಗಳಲ್ಲಿ ಕೆಲವು ಬಗೆಯ ಕ್ರೀಮ್ಗಳು ಸಿಗ್ತವೆ. ಆದರೆ ನಾವು ಸೇವಿಸುವ ಆಹಾರಗಳಿಂದಲೂ ಮೊಡವೆಯನ್ನ ನಿಯಂತ್ರಿಸಬಹುದು. ಆರೋಗ್ಯಕರ ಮತ್ತು ಕ್ಲಿಯರ್ ಚರ್ಮವನ್ನ ಪಡೆಯಲು ಸಹಾಯ ಮಾಡುವ ಡಯಟ್ ಕೂಡ ಇದೆ. ಉತ್ತಮ ಚರ್ಮಕ್ಕಾಗಿ ನೀವು ಸೇವಿಸಬೇಕಾದ 8 ಆಹಾರಗಳ ಬಗ್ಗೆ ಮಾಹಿತಿ ಇಲ್ಲಿದೆ. ಮೊದಲಿಗೆ ಉತ್ಕರ್ಷಣ ನಿರೋಧಕಗಳು ಸಮೃದ್ಧವಾದ ಆಹಾರ. ಹಣ್ಣುಗಳು ಮತ್ತು ತರಕಾರಿಗಳಲ್ಲಿ ಉತ್ಕರ್ಷಣ ನಿರೋಧಕಗಳು ಸಮೃದ್ಧವಾಗಿವೆ. ಇದು ಮೊಡವೆಗಳನ್ನು ನಿರ್ವಹಿಸಲು ಸಹಾಯ ಮಾಡುತ್ತೆ. ಬಣ್ಣ ಬಣ್ಣದ ಹಣ್ಣುಗಳು ಮತ್ತು ತರಕಾರಿಗಳನ್ನು ಸೇವಿಸಿ, ಯಾಕಂದ್ರೆ ಅವುಗಳು ಉತ್ಕರ್ಷಣ ನಿರೋಧಕಗಳಲ್ಲಿ ಸಮೃದ್ಧವಾಗಿವೆ. ಬೆರ್ರಿ ಫ್ರೂಟ್ಸ್, ಸಿಟ್ರಸ್ ಹಣ್ಣುಗಳು, ಕ್ಯಾಪ್ಸಿಕಮ್, ಕುಂಬಳಕಾಯಿ, ಪಪಾಯಿ, ಅನಾನಸ್, ಸೇಬು, ಸ್ಟ್ರಾಬೆರಿಗಳು ಮುಂತಾದ ಹಣ್ಣುಗಳನ್ನು ಸೇವಿಸಿ. ಈ ಉತ್ಕರ್ಷಣ ನಿರೋಧಕಗಳು ಸ್ವತಂತ್ರ ರ್ಯಾಡಿಕಲ್ಗಳ ವಿರುದ್ಧ ಹೋರಾಡಲು ಮತ್ತು ಆಕ್ಸಿಡೇಟಿವ್ ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ. ಇವು ಮೊಡವೆಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡೋದರ ಜೊತೆಗೆ ಚರ್ಮವನ್ನ ಹೊಳೆಯುವಂತೆ ಮಾಡ್ತವೆ. ಕೊಬ್ಬಿನ ಮೀನು ಮತ್ತು ಒಮೆಗಾ 3 ಕೊಬ್ಬಿನಾಮ್ಲ ಭರಿತ ಆಹಾರ. ಒಮೆಗಾ 3 ಸಮೃದ್ಧವಾದ ಆಹಾರದ ಮೂಲಗಳಾದ ಸಾರ್ಡಿನ್ಗಳು, ಸಾಲ್ಮನ್, ಮ್ಯಾಕ್ರೆಲ್, ಚಿಯಾ ಬೀಜಗಳು, ವಾಲ್ನಟ್ಸ್ ಮತ್ತು ಅಗಸೆ ಬೀಜಗಳು ಮೊಡವೆಗಳು ಮತ್ತು ಮೊಡವೆಗಳಿಗೆ ಸಂಬಂಧಿಸಿದ ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯ ಮಾಡ್ತವೆ. ಒಮೆಗಾ 3 ಕೊಬ್ಬಿನಾಮ್ಲಗಳು ಉರಿಯೂತದ ಗುಣಲಕ್ಷಣಗಳನ್ನು ಹೊಂದಿವೆ. ಇವು ಮೊಡವೆಗಳನ್ನು ಕಡಿಮೆ ಮಾಡಿ ಹೊಳೆಯುವ ಚರ್ಮವನ್ನ ನೀಡ್ತವೆ. ನಿಮ್ಮ ದೇಹವನ್ನ ಹೈಡ್ರೀಕರಿಸಿ. ಆರೋಗ್ಯಕರ ಚರ್ಮಕ್ಕೆ ಸಾಕಷ್ಟು ಜಲಸಂಚಯನವು ಪ್ರಮುಖ ಅವಶ್ಯಕತೆಯಾಗಿದೆ. ಸಾಕಷ್ಟು ಪ್ರಮಾಣದ ನೀರನ್ನು ಕುಡಿಯೋದು ದೇಹದಿಂದ ವಿಷವನ್ನ ತೆಗೆದುಹಾಕಲು ಸಹಾಯ ಮಾಡುತ್ತೆ ಮತ್ತು ಮೊಡವೆಗಳ ಸಾಧ್ಯತೆಯನ್ನ ನಿವಾರಿಸುತ್ತೆ. ಹೈಡ್ರೀಕರಿಸಿದ ಚರ್ಮಕ್ಕಾಗಿ ದಿನಕ್ಕೆ ಕನಿಷ್ಠ 7 ರಿಂದ 8 ಗ್ಲಾಸ್ ನೀರು ಕುಡಿಯಬೇಕು. ಡೈರಿ ಆಹಾರಗಳನ್ನ ಕಡಿಮೆ ಮಾಡಿ. ಹಲವಾರು ಸಂಶೋಧನಾ ಅಧ್ಯಯನಗಳು ಡೈರಿ ಮೂಲಗಳ ಸೇವನೆಯು ಹಾಲಿನಲ್ಲಿ ಬೆಳವಣಿಗೆಯ ಅಂಶ ಮತ್ತು ಹಾರ್ಮೋನುಗಳಿಂದಾಗಿ ಮೊಡವೆಗಳನ್ನು ಉಲ್ಬಣಗೊಳಿಸಬಹುದು ಅಂತ ಹೇಳಿದೆ. ಹಾಲಿನಲ್ಲಿರುವ ಪ್ರೋಟೀನ್ಗಳಾದ ಹಾಲೊಡಕು ಮತ್ತು ಕ್ಯಾಸಿನ್ ಮೊಡವೆಗಳ ಸಂಭವಕ್ಕೆ ಕಾರಣವಾಗಬಹುದು. ಹಾಲಿನಲ್ಲಿರುವ ಹಾರ್ಮೋನ್ಸ್ ಟೆಸ್ಟೋಸ್ಟಿರಾನ್ಗೆ ಪೂರ್ವ ಸೂಚಕವಾಗಿದ್ದು, ಈ ಪ್ರೋಟೀನ್ಗಳೊಂದಿಗೆ ಸಂಯೋಜಿಸಿದಾಗ ಮೊಡವೆ ಉಲ್ಬಣವಾಗಬಹುದು. ನೀವು ಮೊಡವೆ ಒಡೆಯುವಿಕೆಯನ್ನು ಹೊಂದಿದ್ರೆ ಡೈರಿ ಮೂಲಗಳನ್ನು ನಿರ್ಬಂಧಿಸೋದು ಉತ್ತಮ ಆಯ್ಕೆ. ಪ್ರೋಬಯೋಟಿಕ್ಗಳನ್ನು ಸೇವಿಸಿ. ಆರೋಗ್ಯಕರ ಕರುಳಿನ ಸೂಕ್ಷ್ಮಜೀವಿಯು ಸುಧಾರಿತ ಚರ್ಮದ ಆರೋಗ್ಯದೊಂದಿಗೆ ಸಂಬಂಧಿಸಿದೆ. ಕರುಳಿನ ಆರೋಗ್ಯವನ್ನು ಸುಧಾರಿಸುವ ಮೂಲಕ ಮತ್ತು ಪ್ರತಿರಕ್ಷಣಾ ಆರೋಗ್ಯವನ್ನು ಬೆಂಬಲಿಸುವ ಮೂಲಕ ಮೊಡವೆಗಳ ತೀವ್ರತೆಯನ್ನು ಜಯಿಸಲು ಸಹಾಯವಾಗುತ್ತೆ. ಇಂತಹ ಆಹಾರಗಳು ಆರೋಗ್ಯಕರ ಕರುಳಿನ ವಾತಾವರಣವನ್ನು ಉಳಿಸಿಕೊಳ್ಳಲು ಸಹಾಯ ಮಾಡ್ತವೆ. ಇನ್ನು ಪ್ರಚೋದಕ ಆಹಾರಗಳನ್ನು ನಿರ್ಬಂಧಿಸಿ. ಕೆಲವು ಆಹಾರಗಳು ಕೆಲವು ಜನರಲ್ಲಿ ಮೊಡವೆಗಳನ್ನು ಉಲ್ಬಣಗೊಳಿಸಬಹುದು ಅಥವಾ ಪ್ರಚೋದಿಸಬಹುದು. ಮುಖ್ಯ ಪ್ರಚೋದಕ ಆಹಾರಗಳು ಮಸಾಲೆಯುಕ್ತ ಆಹಾರಗಳು, ಕೆಫಿನ್, ಚಾಕ್ಲೇಟ್. ಇನ್ನು ನಿಮ್ಮ ಚರ್ಮವು ವಿವಿಧ ಆಹಾರಗಳ ಮೂಲಗಳಿಗೆ ಹೇಗೆ ಪ್ರತಿಕ್ರಿಯಿಸುತ್ತೆ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳಿ. ಕಡಿಮೆ ಗ್ಲೈಸೆಮಿಕ್ ಆಹಾರಗಳನ್ನ ಆಯ್ಕೆ ಮಾಡಿ. ಸರಳವಾದ ಕಾರ್ಬೋಹೈಡ್ರೇಟ್ಗಳು ಅಥವಾ ಸಕ್ಕರೆ ತಿಂಡಿಗಳು ಮತ್ತು ಸಂಸ್ಕರಿಸಿದ ಕಾರ್ಬೋಹೈಡ್ರೇಟ್ಗಳು ಸೇರಿದಂತೆ ಹೆಚ್ಚಿನ ಗ್ಲೈಸೆಮಿಕ್ ಆಹಾರಗಳು ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟವನ್ನು ಹೆಚ್ಚಿಸಬಹುದು. ಇದು ಚರ್ಮದ ಕೋಶಗಳಲ್ಲಿ ಇನ್ಸುಲಿನ್ ಮತ್ತು ಮೆದೋ ಗ್ರಂಥಿಗಳ ಉತ್ಪಾದನೆಯಲ್ಲಿ ಹೆಚ್ಚಳಕ್ಕೆ ಕಾರಣವಾಗುತ್ತೆ. ಕಡಿಮೆ ಗ್ಲೈಸೆಮಿಕ್ ಆಹಾರಗಳ ಮೂಲಗಳಾದ ಬೇಳೆಕಾಳುಗಳು, ಧಾನ್ಯಗಳು, ದ್ವಿದಳ ಧಾನ್ಯಗಳು ಮತ್ತು ಪಿಷ್ಟರಹಿತ ತರಕಾರಿಗಳನ್ನು ಆರಿಸಿಕೊಳ್ಳೋದು ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತೆ. ಇದು ಮೊಡವೆ ಒಡೆಯುವಿಕೆಯ ಸಾಧ್ಯತೆಗಳನ್ನು ಕೂಡ ಕಡಿಮೆ ಮಾಡಲು ನೆರವಾಗಬಲ್ಲದು. ಸಂಸ್ಕರಿಸಿದ ಆಹಾರವನ್ನ ಸೇವಿಸಬೇಡಿ. ಸಂಸ್ಕರಿಸಿದ ಆಹಾರಗಳಲ್ಲಿ ಸಕ್ಕರೆ ಸೇರ್ಪಡೆಗಳು ಮತ್ತು ಸ್ಯಾಚುರೇಟೆಡ್ ಕೊಬ್ಬುಗಳು ಅಧಿಕವಾಗಿರ್ತವೆ. ಹೀಗಾಗಿ ಇದು ಉರಿಯೂತದ ಹೆಚ್ಚಳಕ್ಕೆ ಕಾರಣವಾಗಬಹುದು ಮತ್ತು ಮೊಡವೆ ಸಮಸ್ಯೆಗಳನ್ನ ಉಲ್ಬಣಗೊಳಿಸಬಹುದು. ಹಾಗಾಗಿ ಇಂತಹ ಆಹಾರಗಳಿಗೆ ಕಡಿವಾಣ ಹಾಕಿ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60,
ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.